ಇವಾಗ ಒಂದು ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ಇದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ಸ್ ಹಿಯರ್ ಅಂತ ಹೇಳ್ಬೋದು. ಪೂರಿ ಸೋ ಸಾಫ್ಟ್, ಕುರ್ಮಾ ಇಸ್ ಸೋ 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 ಗುಡ್. ನಮ್ಮಮ್ಮ, ನನ್ನ ಹೆಂಡತಿ, ನಮ್ಮ ಅತ್ತೆ, ನಮ್ಮ ಅಕ್ಕ ಎಲ್ರು ಎಷ್ಟು ಬೈಕೊಂತಾರೆ ನನ್ನ ಅಂದ್ರೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ, ಹೌ ಆರ್ ಯು ಡೂಯಿಂಗ್? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 13 ಆಫ್ ಮೈ 30-day ಟ್ರಿಪ್ ಅಕ್ರಾಸ್ ಕರ್ನಾಟಕ. ನಾನು ಇವಾಗಿರೋದು ಧಾರವಾಡ ಡಿಸ್ಟ್ರಿಕ್ಟಲ್ಲಿ, ಹುಬ್ಳಿ ಸಿಟಿಯಲ್ಲಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಇವತ್ತು ಸ್ವಲ್ಪ ಹುಬ್ಳಿ ಆ್ಯಂಡ್ ಪಾರ್ಟ್ಸ್ ಆಫ್ ಧಾರವಾಡ ಇಫ್ ಪಾಸಿಬಲ್. ಆ್ಯಂಡ್ ದೆನ್ ಬೈ ನೋನ್ ನಾನು ಬೆಳಗಾವಿಗೆ ಹೋಗಬೇಕು. ರೈಟ್, ಲುಕಿಂಗ್ ಫಾರ್ವರ್ಡ್ ಟು ಅ ಗುಡ್ ಡೇ ಅಹೆಡ್. And total kilometers count iduvargu agide 2267. So at the end of 12 days, 2267 kilometers, which is approximately about 180-190 kilometers per day. But actual travel time per day is more close to 4 hours, 4 to 6 hours actually. So anyway, I hope ellargu ishta agtide ee vlogs. And I don't know, in 17 ದಿನ ಇದೆ. I am having full energy and motivation to do it, but ಅವಾಗ ಸ್ವಲ್ಪ ಸುಸ್ತಾಗುತ್ತೆ. But anyway, looking forward to a good day ಇವತ್ತು, and let's see what Hubli and Dharwad has in store for us. ನೀವು ರೈಟ್ ಅಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಹುಬ್ಳಿ ಧಾರವಾಡ, it's called BRTS, Bus Road Transport System. It's a dedicated line. ಇದು ಬರೀ ಬಸ್ಸಸ್ಗೆ ಹೋಗಕ್ಕೆ, ಬೇರೆ ವೆಹಿಕಲ್ಸ್ ಹೋಗಕ್ಕಾಗಲ್ಲ. ವೆಹಿಕಲ್ಸ್ ಎಲ್ಲ ನಾನು ಹೋಗ್ತಿರೋ ಲೇನಲ್ಲಿ ಹೋಗ್ಬೇಕು. BRTS ಬಸ್ಸಸ್ ಇದೆಯಲ್ಲ, ಅದು ಸ್ಪೆಸಿಫಿಕ್ಲಿ ಆ ಲೇನಲ್ಲೇ ಹೋಗ್ಬೇಕು ಅವರು. ಸೊ ಇಟ್ಸ್ ವೆರಿ ಎಫಿಷಿಯಂಟ್. ಹುಬ್ಳಿಯಿಂದ ಧಾರವಾಡ ಆಲ್ಮೋಸ್ಟ್ 20 kilometers. ಸೊ ಅಲ್ಲಿ ಹೋಗ್ಬೇಕಂದ್ರೆ ಸಖತ್ ಈಸಿ ಆಗುತ್ತೆ ಎಲ್ಲರೂ. ಈಗ ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ಅ ವೆರಿ ಸೀನಿಕ್ ಪ್ಲೇಸ್ in Hubli. It's called Unkal Lake. Unkal Lake ಗೊತ್ತಿಲ್ಲ. Unkal Lake ಅನ್ಸುತ್ತೆ. They have a bicycle station ಕೂಡ ಯೂಸ್ ಮಾಡೋಕ್ಕೆ. Very nice initiative. And I see people playing cricket over here in the park. We are at Unkal Lake. Very beautiful. ತುಂಬಾ ದೊಡ್ಡದಿದೆ ಅನ್ಸುತ್ತೆ ಲೇಕ್. ಅಲ್ಲಿ ಕಾಣಿಸಿದೆಯಲ್ಲ, ಅದು ಸ್ವಾಮಿ ವಿವೇಕಾನಂದ ಅವ್ರ ಸ್ಟ್ಯಾಚ್ಯೂ. Quite big also. ಈ ಲೇಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 200 acres ಅಷ್ಟು ದೊಡ್ಡದಿದೆ. ಸೊ ಆ್ಯಂಡ್ ಇಟ್ ಪ್ರೊವೈಡ್ಸ್ ವಾಟರ್ ಟು ಬೋತ್ ಹುಬ್ಳಿ ಆ್ಯಂಡ್ ಧಾರವಾಡ ರೀಜನ್. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ಸ್ ಹಿಯರ್ ಅಂತ ಹೇಳ್ಬೋದು. ವೆರಿ ವೆಲ್ ಮೇಂಟೈನ್ಡ್ ಆಲ್ಸೋ, ಐ ಕ್ಯಾನ್ ಸಿ. ಒಂದು ಪಾರ್ಕು ಇದೆ. ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಜನಗಳು ಬರ್ತಾರೆ ವಾಕಿಂಗ್ಗೋಸ್ಕರ. ಬಟ್ ಬೆಸ್ಟ್ ಟೈಮ್ ಟು ಕಮ್ ಹಿಯರ್ ಐ ವರ್ಡ್ ಇಸ್ ಇನ್ ದ ಈವ್ನಿಂಗ್, ಯಾಕಂದರೆ ಸನ್ಸೆಟ್ ಆಗತ್ತಲ್ಲ. ಆ್ಯಂಡ್ ಇಟ್ಸ್ ಗೋನ್ ಬಿ ವೆರಿ ನೈಸ್ ಆ ಟೈಮಲ್ಲಿ. ಇದೊಂದು ಸ್ಟೇರ್ಸ್ ಇದೆ. ಐ ಡೋಂಟ್ ನೋ ಇಫ್ ಯುರ್ ಅಲೌಡ್ ಇನ್ ಸೈಡ್. ಹೋಗಿ ನೋಡ್ಕೊಂಡ್ ಬರೋಣ. ಇದು ನಮ್ಮ ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ಅಥವಾ ಲಾಲ್ಬಾಗ್ ಅನ್ಬೋದು. ಆ ಥರ ನೀರಿದೆ. ಅಕ್ಕಪಕ್ಕ ನಡ್ಕೊಂಡು ವಾಕಿಂಗಿಗೆ ಬರ್ಬೋದು, ಜಾಗಿಂಗಿಗೆ ಬರ್ಬೋದು. I think ಒಳ್ಳೆ ಗಾಳಿ ಬೇರೆ ಬರ್ತಿದೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಬೆಳಿಗ್ಗೆ ಇಫ್ ಯು ವಾಂಟ್ ಕಮ್ ಫಾರ್ ಅ ವಾಕ್ ಆರ್ ಜಾಗ್, ಯು ಕ್ಯಾನ್ ಡೆಫಿನೆಟ್ಲಿ ಕಮ್. ಇಲ್ಲಿ ಫೌಂಟೇನ್ ಥರ ಇದೆ ಅಲ್ಲಿ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ದಟ್. ಒಂಥರ ಪ್ಯಾಚಸ್ ಟೈಪ್ ಇದೆ. ಸೊ ಐ ಥಿಂಕ್ ಅದು ಲೈಟ್ಸು ಏನೋ ಒಂದು ಮ್ಯೂಸಿಕ್ ಫೌಂಟೇನ್ ಇರ್ಬೋದು, ಮ್ಯೂಸಿಕಲ್ ಫೌಂಟೇನ್, ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿದೆ. ಆ್ಯಕ್ಟಿವಿಟೀಸು ಇರಬೇಕು, ಬೋಟಿಂಗು ಅದೆಲ್ಲ ಇಲ್ಲಿ. ಸೊ ವೆರಿ ನೈಸ್. This place also looks quite beautiful. Mueller Memorial Church. Very nice. It's right opposite the lake.
ಈಗಿನ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಬಂದಿದೆ. ತುಂಬ ಚೆನ್ನಾಗಿತ್ತು. ಇದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ ಇನ್ಫಾರ್ಮೇಷನ್. ಇಲ್ಲಿ ನಾನು ಫ್ಯೂಲ್ ತುಂಬಿಸ್ಬೇಕಾದ್ರೆ ಯಾರನ್ನೂ ಕೇಳಿದೆ, ಆವಾಗ ಅವ್ರು ಹೇಳಿದ್ರು ಇಲ್ಲಿ ಹೋಗಿ ತುಂಬ ಚೆನ್ನಾಗಿದೆ ಅಂತ. ಇದು ಒಂದು ಮಠ ಸಿದ್ಧಾರೂಢ ಸ್ವಾಮೀಜಿಯವ್ರದ್ದು. ಈಸ್ ಅ ವೆರಿ ರಿವರ್ಡ್ ಸೇಂಟ್ ಆ್ಯಂಡ್ ಅದ್ವೈತ ಫಿಲಾಸಫರ್ ಅವರು. ಆಮೇಲೆ ಇಲ್ಲಿ ಇದು ಇನ್ನೊಂದು ಏನಕ್ಕೆ ತುಂಬ ಸಿಗ್ನಿಫಿಕೆಂಟ್ ಅಂದರೆ ನಮಗೆ ಫ್ರೀಡಮ್ ಸ್ಟ್ರಗಲಲ್ಲಿ ತುಂಬ ಇಂಪಾರ್ಟೆನ್ಸ್ ಅಂದರೆ ಇಲ್ಲಿ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಮತ್ತು ಬಾಲ್ ಗಂಗಾಧರ್ ತಿಲಕ್ ಅವರೆಲ್ಲ ಇಲ್ಲಿ ಬಂದು ಉಳ್ಕೊಂಡಿದ್ರು. ಅದಾದಮೇಲೆ ಈ ಸ್ವಾಮೀಜಿ ಸಿದ್ಧಾರೂಢ ಸ್ವಾಮೀಜಿ ಅವರ ನಿಧನ ಆಗಿ 1929 ಸೊ ಅದಾದಮೇಲೆ ಇಲ್ಲೊಂದು ಸಮಾಧಿ ಬೇರೆ ಕಟ್ಸಿದ್ದಾರೆ ಅವ್ರದ್ದು. ತುಂಬ ಚೆನ್ನಾಗಿದೆ ಇಲ್ಲಿ, ವೆರಿ ಬ್ಯೂಟಿಫುಲ್. ಆ್ಯಂಡ್ ಟು ಟಾಪ್ ಇಟ್ ಆಲ್ ಪ್ರಸಾದ ಬೇರೆ ಸಿಕ್ತು, ಪಲಾವ್ ಊಟ ಇತ್ತು. ಫಸ್ಟ್ ಥಿಂಗ್ ದಟ್ ಐ ಈಟ್ ಇನ್ ದ ಡೇ ಅದು ಪ್ರಸಾದ ಆದರೆ ಐ ಫೀಲ್ ಲೈಕ್ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಅಂತ. ಸೊ ವೆರಿ ವೆರಿ ನೈಸ್ ಪ್ಲೇಸ್ ಫಾರ್ ಆಲ್ ಆಫ್ ಯು ಟು ಕಮ್. ಆ್ಯಂಡ್ ಇಲ್ಲಿ ಒಂದು ಆ್ಯನ್ಯುವಲ್ ಕಾರ್ ಫೆಸ್ಟಿವಲ್ ಇರುತ್ತೆ ಮಹಾಶಿವರಾತ್ರಿ ಟೈಮಲ್ಲಿ. ತುಂಬ ಜನ ಬರ್ತಾರೆ ಕಾರುಗಳು ತೊಗೊಂಡು. ಅದೇ ಜಾಸ್ತಿ ಇರೋದಿಲ್ಲಿ. ಸೊ ಡೆಫಿನೆಟ್ಲಿ ರೆಕಮೆಂಡ್ ವಿಸಿಟ್. ನೀವು ಹುಬ್ಳಿಯಲ್ಲಿದ್ದರೆ ಬರಬೇಕು ಆ್ಯಂಡ್ ವಿಸಿಟ್ ಮಾಡಿ. ಐ ಆಮ್ ಕರೆಂಟ್ಲಿ ಇನ್ ನೃಪತುಂಗ ಬೆಟ್ಟ. ಅಪ್ಯಾರೆಂಟ್ಲಿ ಇಲ್ಲಿಂದ ತುಂಬ ಬ್ಯೂಟಿಫುಲ್ ವ್ಯೂಸ್ ಇದೆ ಹುಬ್ಳಿ ಸಿಟಿದು. ಸೊ ಹಿಯರ್ ಟು ವಿಸಿಟ್ ದ್ಯಾಟ್. ಆಮೇಲೆ ಬಂದು ಇದು ದಿಸ್ ಹಿಲ್ ಈಸ್ ನೇಮ್ಡ್ ಆಫ್ಟರ್ ದ ಕಿಂಗ್ ನೃಪತುಂಗ. ಸೊ ಯಾ, ಲೆಟ್ಸ್ ಗೋ ಚೆಕ್ ಇಟ್ ಔಟ್. ಮೇನ್ ಎಂಟ್ರೆನ್ಸಿಂದ ಅಬೌಟ್ 6 to 8 minutes ವಾಕ್ ಇದೆ. ದೆನ್ ಯು ಕಮ್ ಟು ದಿ ಸೆಕ್ಷನ್. ಇಲ್ಲಿ ಪಾರ್ಕ್ ಎಲ್ಲ ಇದೆ. ಇಲ್ಲೊಂದು ಸನ್ಸೆಟ್ ಪಾಯಿಂಟ್ ಅಂತ ಮಾರ್ಕ್ ಆಗಿದೆ. ಐ ಥಿಂಕ್ ದಿಸ್ ಅ ಟಾಯ್ಲೆಟ್ ಆಲ್ಸೋ ಆ್ಯಂಡ್ ದಿಸ್ ಅ ರೆಸ್ಟೋರೆಂಟ್ ಆರ್ ಸಮಥಿಂಗ್. ವೆಲ್ಕಮ್ ದರ್. ಈ ಒಂದು ಪಾರ್ಕ್ ಟೈಪ್ ಬೇರೆ ಇದೆ. ಲೆಟ್ಸ್ ಗೋ. ತುಂಬ ಮಸ್ಕಿ ಏನಿದು. ನಾನು ಇದು ಅಂದ್ಕೊಂಡೆ ವ್ಯೂ ಪಾಯಿಂಟು, ಇದಲ್ಲ, ಇನ್ನು ಮುಂದೆ ಇದೆ. ಹಾಯ್ ಕ್ಯೂಟಿ. I don't know if you can see this. There's just too many. I don't know what it is called. Dragonflies. ತುಂಬ ಇದಾವೆ. Oh God. ಎಂಡ್ವರೆಗೂ ಇದೆ, ತುಂಬ ಕ್ರೇಜಿ. ಸೊ ಫೈನಲಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ನಾಟ್ ಅ ಬ್ಯಾಡ್ ವ್ಯೂ, ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಿರೋದು ಐ ಥಿಂಕ್ ಅದು ಉಂಕಲ್ ಲೇಕ್ ಅನಿಸುತ್ತೆ. ಲೈಕ್ ಐ ಕ್ಯಾನ್ ಸಿ ದ ಚರ್ಚ್. ಅಲ್ಲಿ ಸಿ ಇಫ್ ಐ ಕ್ಯಾನ್ ಪಾಯಿಂಟ್ ಮಾಡ್ತೀನಿ ಇದರಲ್ಲಿ. ಬಟ್ ಕಾಣಿಸ್ತಿದೆ. ನೈಸ್ ವ್ಯೂ ಆಫ್ ದ ಸಿಟಿ. ಇಲ್ಲಿ ಮೇಲೆ ಒಂದು ಪಾರ್ಕ್ ಟೈಪ್ ಇದೆ ಅನಿಸುತ್ತೆ. ಲುಕ್ಸ್ ಲೈಕ್ ಅ ನಾರ್ಮಲ್ ಪಾರ್ಕ್. ಐ ವಿಲ್ ಸ್ಕಿಪ್ ಇಟ್. ಸೊ ಇವಾಗ ಇಲ್ಲಿ ಬಂದಿದ್ದೀವಿ, ಗುರುದತ್ತ ಭವನ್. ಸೂಪರ್ ಆಗಿದೆ. ಇದು ಏನು ಪಲ್ಯ ಇದು? ಏನು ಹಾಕಿದ್ದಾರೆ ಪಲ್ಯ ಇದು? ಹಾಂ, ಕುರ್ಮಾ. ಸೊ ಇಟ್ಸ್ ಅ ಕುರ್ಮಾ ಆ್ಯಂಡ್ ನಾಟ್ ವಾಟ್ ವಿ ಯೂಸ್ ಟು ಆಲೂಗಡ್ಡೆ ಪಲ್ಯ, ಬಟ್ ಕುರ್ಮಾ ಇದು ತುಂಬ ಚೆನ್ನಾಗಿದೆ. ಪೂರಿ ಇಸ್ ಸೋ ಸಾಫ್ಟ್. ಕುರ್ಮಾ ಇಸ್ ಸೋ ಗುಡ್. ಕಾಂಟ್ ಟೆಲ್ ಯು, ಅಮೇಝಿಂಗ್. ಸೊ ಇವಾಗ ಪೂರಿ ಆಯಿತು ತಿಂದು. ಈಗ ಬಂದಿರೋದು ಇನ್ನೊಂದು ಏನಂದರೆ ಫೇಮಸ್ ಏನು ಐಟಮ್ ಅಂದರೆ ಬ್ರೆಡ್ ಪುಲಾವ್ ಅಂತ. ಈ ಹೋಟ್ಲ್ ರೆಕಮೆಂಡೇಶನ್ ಬಂದಿದ್ದು ಕೃಪಾಲಮಾನ ಸರ್ ಅಂತ. ಸೊ ಅವ್ರು ಮುಂಚೆಲಿ ಬಂದಿದ್ರು. ಸೊ ಅದಕ್ಕೆ ಈ ರೆಸ್ಟೋರೆಂಟ್ ಬಂದೆ. ಅವ್ರಿಗೆ ಟ್ರೈ ಮಾಡಿರೋದು 4 ಐಟಮಲ್ಲಿ 2 ಐಟಮ್ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಪೂರಿ, 3 ಪೂರಿ ಕೊಟ್ಟರೆ ನಾನು ಒಂದು ಸಿಂಗಲ್ ತೆಗಿಯೋಕೆ ಹೇಳಿದೆ. ಆಮೇಲೆ ಇನ್ನೊಂದು ಬಂದು ಬ್ರೆಡ್ ಪಲಾವ್. ಸೊ ಲೆಟ್ಸ್ ಟ್ರೈ ಬ್ರೆಡ್ ಪಲಾವ್. It's
ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಟೇಸ್ಟ್ ಇರುತ್ತೆ. ನೈಸ್. ಸೊ ಬ್ರೆಡ್ ಯೂಶಲಿ ಸ್ವಲ್ಪ ಹಾರ್ಡ್ ಇರ್ತದೆ, ಬಟ್ ರೋಸ್ಟ್ ಮಾಡಿದಾಗ ಸ್ವಲ್ಪ ಹಾರ್ಡ್ ಆಗ್ತದೆ. ಇದು ಸ್ವಲ್ಪ ಸಾಫ್ಟ್ ಆಗಿದೆ, ಅದು ಯಾಕಂದ್ರೆ ಅದು ಏನಂತಾರೆ, ಅದು ಮಸಾಲೆ ಮಾಡ್ಬೇಕಾದ್ರೆ ಹಂಗೆ ಅದರಲ್ಲಿ ಬ್ರೆಡ್ ಹಾಕಿರ್ತಾರೆ ಅದಕ್ಕೆ. ಸೊ ವೆರಿ ವೆರಿ ನೈಸ್. So I had my double breakfast today. First ದೇವಸ್ಥಾನದಲ್ಲಿ ಪ್ರಸಾದ ಅನ್ಎಕ್ಸ್ಪೆಕ್ಟೆಡ್, ಅದಾದ್ಮೇಲೆ ಗುರುದತ್ ಭವನ್ಗೆ ಬಂದ್ಬಿಟ್ಟು ಪೂರಿ ಮತ್ತೆ ಬ್ರೆಡ್ ಪಲಾವ್ ಎರಡು ಸೂಪರ್ ಆಗಿತ್ತು. ಐ ಆಲ್ವೇಸ್ ವಂಡರ್ಡ್, ಬ್ರೆಡ್ ಪಲಾವ್ ಇಸ್ ಸಚ್ ಅನ್ ಈಸಿ ಥಿಂಗ್ ಟು ಮೇಕ್ ಇಫ್ ಯು ಆರ್ ಎನಿಮಿ ಮೇಕಿಂಗ್ ಪಲಾವ್ ಅಲ್ವಾ. ಯಾಕೆ ಎಷ್ಟೊಂದು ಕಡೆ ಇಲ್ಲ ಅಂತ, ಬೆಂಗಳೂರಲ್ಲಂತೂ ಎಲ್ಲೂ ನೋಡೇ ಇಲ್ಲ ನನಗೆ, ಅಟ್ಲೀಸ್ಟ್ ನಾನು. Anyway, it was yummy food. Too good. Thank God I didn't miss it. So now we are on the way. So we are almost finished covering a lot of places in Hubli, and we are on to the next location. ನಿಮಗೆ ರೈಟಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದ್ಬಿಟ್ಟು ಹುಬ್ಳಿ ಏರ್ಪೋರ್ಟ್ ಅಂತ. ಹುಬ್ಳಿ ಏರ್ಪೋರ್ಟ್. ಹುಬ್ಳಿ ಧಾರವಾಡ ಬಂದ್ಬಿಟ್ಟು ಧಾರವಾಡ ಪೇಡ ತಿಂದೇ ಇದ್ರೆ ಹೆಂಗ. Let's see. I'm here at a place. ಸೊ ಈಗ ಜಸ್ಟ್ 100 ಗ್ರಾಮ್ಸ್ ತೊಂಡೆಕಾಯಿ that's ಮಿನಿಮಮ್ ಆರ್ಡರ್. ಸೊ ಇವಾಗ ನಾವು ನೋಡಿದ್ದು ಮಾಡಿರೋದ್ರಲ್ಲೇ ನಮಗೆ ಕೊಡ್ತಾರೆ 100 ಗ್ರಾಮ್ಸ್. ಸೊ 100 ಗ್ರಾಮ್ಸ್ ನಾವು ಎಲ್ಲಿ ನೋಡ್ತಿದ್ವೋ ಪ್ರಿಪ್ರೇಷನ್ ಅದರದ್ದೇ ಲೈವ್ ಕೊಡ್ತಾರೆ. ಸೊ ಅದನ್ನ ನಾನು ಪ್ಯಾಕ್ ಮಾಡಿಸಿದೆ. ಯು ಕ್ಯಾನ್ ಸಿ ಇಟ್ ಹಿಯರ್. The lady at the counter was kind enough and sample madak kotru. So let's see how it goes. So good. Super idea. Too good. Fantastic. ಸೊ ಇವಾಗ ನೀವು ನೋಡಿದಲ್ಲ, ಹಿಂದಿರೋದು IIT ಧಾರವಾಡ ಕ್ಯಾಂಪಸ್ಸು. ಇದು ಸ್ಟಾರ್ಟ್ ಆಗಿದ್ದು ಜುಲೈ 2016 ಫಸ್ಟ್ ಬ್ಯಾಚ್ ಇಲ್ಲಿ ಸ್ಟಾರ್ಟ್ ಆಯಿತು. ದಿಸ್ ಇಸ್ ಆಲ್ಮೋಸ್ಟ್ 470 acres ಬಿಗ್. ಸೊ ಕ್ವೈಟ್ ಹ್ಯೂಜ್. ತುಂಬ ಸ್ಪೇಸ್ ಇದೆ ಆ್ಯಂಡ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ತುಂಬ ಸ್ಪೇಸ್ ಇದೆ. ಅಕ್ಕಪಕ್ಕ ಎಲ್ಲ ಏನೇನೂ ಇಲ್ಲ. ಸೊ ಐ ಥಿಂಕ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೂ ಈಸಿ ಆಗುತ್ತೆ. ಆನ್ ದಿ ಅದರ್ ಹ್ಯಾಂಡ್, ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ IIT ಇನ್ ಕರ್ನಾಟಕ. IIT Bangalore is there, but I don't know if it falls under the same thing. ಸೊ NITs ಇತ್ತು, NIT ಸೂರತ್ಕಲ್ ಇತ್ತು. ನೀವು ಹಳೆ ವಿಡಿಯೋಲಿ ನೋಡಿದರೆ ನಾವು ಸೂರತ್ಕಲ್ ಬೀಚ್ ಪಾಸ್ ಅದಲ್ಲ, ಅದ್ರ ಪಕ್ಕದಲ್ಲಿ NIT ಸೂರತ್ಕಲ್ ಇತ್ತು. ಆ್ಯಂಡ್ ದಿಸ್ ಇಸ್ IIT, ಸೊ ದ ಫಸ್ಟ್ IIT. ಸೊ ಕರ್ನಾಟಕ ನಾವು ಆಸ್ an IIT, NIT and IIM. IIM is in Bangalore and Indian Institute of Science is in Bangalore and IIT is in Dharwad and ಸೂರತ್ಕಲಲ್ಲಿ NIT ಇದೆ. So yep, that is the update. I hope you like the campus. Quite massive. 470 acres is nothing. ಬೆಳಗ್ಗೆ ನೋಡೋಲ್ಲ ಉನ್ಕಲ್ ಲೇಕ್, ಅದೇ 200 ಎಕರೆ. ಇದು 470 acres, more than twice the size. Anyway, all right, so let's move on. ಈಗ ಹೆಂಗಿತ್ತು IIT ಧಾರವಾಡ? ಚೆನ್ನಾಗಿತ್ತಲ್ಲ. So this concludes our visit to Dharwad district, and hope you like what I've been able to show.
ನನಗೂ ಇಷ್ಟ ಆಯ್ತು ಸ್ಪೆಂಡ್ ಮಾಡಿ. ನೆನ್ನೆ ಬಸವೇಶ್ವರ ಖಾನಾವಳಿ, ಬೆಳಗ್ಗೆ ಉನ್ಕಲ್ ಲೇಕು, ಗುರುದತ್ ಭವನ, ಸ್ವಾಮೀಜಿಯವ್ರ ಮಠ, ಆಮೇಲೆ ಇನ್ನೆಲ್ಲ ಇದೆ, ಕೃಪತುಂಗ ಬೆಟ್ಟ, IIT ಧಾರವಾಡ ಎಲ್ಲ ಚೆನ್ನಾಯ್ತು ಅಂತ ಅನ್ಕೊತೀನಿ. ಸೊ ವಿ ಆರ್ ಡನ್ ಶೂಟಿಂಗ್ ಫಾರ್ ಹುಬ್ಳಿ ಧಾರವಾಡ ಡಿಸ್ಟ್ರಿಕ್ಟ್. ಫ್ಯೂ ಫ್ಯಾಕ್ಟ್ಸ್ ಹೇಳ್ಬೇಕಂದ್ರೆ ಧಾರವಾಡ ಬಗ್ಗೆ, 4,260 ಸ್ಕ್ವೇರ್ ಕಿಲೋಮೀಟರ್ಸ್. ಡಿಸ್ಟ್ರಿಕ್ಟ್ ಕ್ಯಾಪಿಟಲ್ ಇಟ್ಸೆಲ್ಫ್ ಇಸ್ ಧಾರವಾಡ. ಇಲ್ಲಿ ಟಾಪ್ 5 ತಾಲೂಕ್ಸ್ ಬಂದು ಧಾರವಾಡ, ಹುಬ್ಳಿ, ಕಲ್ಗಟ್ಟಿ, ಕುಂದಗೋಡ್ ಅಂಡ್ ನವಲ್ಗುಂದ್. ಇಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಆಫ್ ಎಕಾನಮಿ ವುಡ್ ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆಲ್ ಕಾಂಟ್ರಿಬ್ಯೂಟ್ ಮೇಜರ್ಲಿ ಓವರ್ ಹಿಯರ್. ಅಂಡ್ ಆಲ್ಸೋ ಇಲ್ಲಿ ಪಾಪ್ಯುಲೇಷನ್ ಬಂದ್ಬಿಟ್ಟು ಧಾರವಾಡ ಡಿಸ್ಟ್ರಿಕ್ಟ್ ಇಟ್ಸ್ ಅರೌಂಡ್ 22 lakhs ಅದತ್ರ ಪಾಪ್ಯುಲೇಷನ್ ಇರೋದು. ಅಂಡ್ ಇಲ್ಲಿಂದ ಇಲ್ಲಿರೋ ಪಾಪ್ಯುಲರ್ ಸೆಲೆಬ್ರಿಟೀಸ್ ಅಂದರೆ ನಮ್ಮ ದಾರಾ ಬೇಂದ್ರೆ ಅವರು, ಅಥವಾ ಸುರೇಶ್ ಅಂಬ್ಳಿಕರು, ಗನ್ಗುಬಾಯ್ ಹನ್ಗಲ್ ಅವರು. ಸೊ ಇವರೆಲ್ಲ ಟಾಪ್ ಸೆಲೆಬ್ರಿಟೀಸ್ ಫ್ರಮ್ ಧಾರವಾಡ ಡಿಸ್ಟ್ರಿಕ್ಟ್. ಇನ್ನು ತುಂಬ ಜನ ಇದ್ದಾರೆ. ಸೊ ಹೋಪ್ ಯು ಲೈಕ್ಡ್ ಇಟ್. ಆ್ಯಂಡ್ ನೌ I would like to say thank you to Dharwad, and with that I welcome you to the 12th district. Welcome to Belagavi. And it starts raining again. ನಾನು ಏನು ಅನ್ಕೊಂಡೆ ಅಂದರೆ, ಅಲ್ಲಿ ಎಲ್ಲಿ ಮಂಗಳೂರು, ಉಡುಪಿ ಅಲ್ಲೆಲ್ಲ ಇದ್ದಾಗ ಎಷ್ಟು ಸೆಕೆ ಇತ್ತು, ಎಷ್ಟು ಬಿಸಿಲಿತ್ತು. ನಾನು ಇಲ್ಲಿ ಇನ್ನೂ ಅದರಷ್ಟು ಡಬಲ್ ಅಷ್ಟಿರುತ್ತೆ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಮಳೆ ಮೇಲೆ ಮಳೆ ಮೇಲೆ ಮಳೆ. ಐ ರಿಯಲಿ ಡೋಂಟ್ ನೋ ವಾಟ್ ಆರ್ ದ ಪ್ಲೇಸಸ್ ದಟ್ ಐ ವಿಲ್ ವಿಸಿಟ್ ಟುಡೇ. I don't know. ಇನ್ನೇನು another 15 minutes ಬೆಳಗಾಮಲ್ಲಿ ಇರ್ತೀನಿ ನಾನು. But this is crazy. ಅಲ್ಲಿ ನಿಮ್ಮ ಮೇಲ್ ಕಾಣಿಸ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ, ನಾಳೆ ನೋಡ್ಬೋದೇನೋ. ಐ ಡೋಂಟ್ ನೋ. ಅದೇನ್ ಇಲ್ಲಿರೋ ವಿಧಾನಸೌಧ, ವಿಕಾಸ್ ಸೌಧ ಅಂತಾರಲ್ಲ, ಅದಾ ಏನೋ ಗೊತ್ತಿಲ್ಲ. ನೋಡಕ್ ಸಕ್ಕತ್ತಾಗಿದೆ, ದೊಡ್ಡದಾಗಿದೆ. ಆಬ್ವಿಯಸ್ಲಿ ವಿಸಿಬಿಲಿಟಿ ಇಲ್ಲ. Oh God. Okay. Not bad. So after that crazy rain, ivaga just I've come to Belagavi. Just staying in the hotel. It's just 1:45 in the afternoon. We'll rest for some time and then we'll explore the city in the evening. ಇವಾಗ ನಾವು ಬಂದಿದ್ದೀವಿ ಕಮಲ್ ಬಸ್ತಿ. ಬೇಸಿಕ್ಲಿ ಒಂದು ಜೈನ್ ಟೆಂಪಲ್ಲು. ಇಲ್ಲಿ 12th ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು. ಇದು ಶೇಪ್ ಬಂದು ಲೋಟಸ್ ಟೈಪಲ್ಲಿದೆ, ಅದಕ್ಕೆ ಇದು ಕಮಲ್ ಬಸ್ತಿ ಅಂತೇಳಿ. The Sri Kapileshwara Swami Temple in Belagavi is an ancient Hindu shrine dedicated to Lord Shiva. Known as the Dakshina Kashi or the Kashi of the South, it is believed that a pilgrimage to the 12 Jyotirlingas remain incomplete without visiting this temple. The temple houses a self-manifested Shivlinga
and features sub-temples dedicated to deities such as Lord Ganesha, Lord Vishnu, Ashtakulanaga, Dattatreya, Kalabhairava, Veerabhadra, Navagraha, Hanuman and Sai Baba. Just came to this church called St. Mary's Church only to realize ಇದು ಬರೀ ಸಂಡೇಸ್ ಓಪನ್ ಇರುತ್ತೆ. But it looks so stunning. It's a Gothic church. It looks very, very amazing. Super ಆಗಿದೆ. Let me just show you. This is the restaurant I was looking for. Open ಆಗಿದೆ. Let's see. ಇದು ಹೋಳಿಗೆ ಊಟಲ್ಲಿ ರೊಟ್ಟಿನೂ ಬರುತ್ತಾ? ಅದರಲ್ಲಿ ಹೋಳಿಗೆ ಊಟನೂ. ಇದೇನೇನು? ಇದು ಶೇಂಗಾದನ? ಇದು ಪುಟಾಣಿ. ಓಕೆ, ಏನ್ರಿಂದ ಮಾಡಿರೋದು? ಇದು ಉಪ್ಪಿನಕಾಯಿ. ಹಂಗೇನು ತಿನ್ಬೋದಲ್ಲ? ಬಾಸುಂಡಿ. ತುಂಬ ದೊಡ್ಡದಾಯ್ತು. ತುಂಬಾ ದೊಡ್ಡದಾಯ್ತು ತಿನ್ನಕ್ಕೆ. ರೆಗ್ಯುಲರ್ ಸೈಜ್ ನೋಡ್ರಿ ನೀವು ಬೇಡ ಅಂದ್ಬಿಡ್ತೀರಿ. ಇಷ್ಟು ದೊಡ್ಡದು ಬರ್ತದೆ. ಸ್ವಲ್ಪ ಫೋಲ್ಡ್ ಮಾಡ್ಬಿಡ್ತೀವಿ ಅಲ್ಲಿ ಬಾಜಿ ಹಾಕಿ. See the holige, very soft and nice. I'm gonna dip in this basundi. Very, very tasty. Very nice. Super. Thank you. Having the jolly gritty. ಸೊ ಒಂದು ಕಾಳಿನ ಪಲ್ಯ ಇದೆ, ಹೀರೆಕಾಯಿ ಪಲ್ಯ ಇದೆ, ಮತ್ತು ದಪ್ಪಮೆಣಸಿನ್ಕಾಯಿ ಪಲ್ಯ. ಸೊ ಈಗ ರೊಟ್ಟಿ ತಿಂದಾದ್ಮೇಲೆ ಈಗ ಒಂದು ಮಸಾಲ ರೈಸ್ ಇದೆ ಇಲ್ಲಿ. ದಿಸ್ ಇಸ್ ರೈಸ್ ಆ್ಯಂಡ್ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್. Truly very blessed. Amazing. ಈಗ ಜಸ್ಟ್ ಮುಗೀತು ಊಟ. ಹಬ್ಬ ಹೊಟ್ಟೆ ತುಂಬಿತು, ಸೂಪರ್ ಆಗಿತ್ತು. ನೆನ್ನೆ ಊಟನೂ ಸೂಪರ್, ಇವತ್ತು ಸೂಪರ್. ಐ ಲವ್ ನಾರ್ತ್ ಕರ್ನಾಟಕ ಫುಡ್. ಸೊ ಒನ್ ಡಿಫ್ರೆನ್ಸ್ ಏನಂದರೆ ನೆನ್ನೆಗೂ ಇದಕ್ಕೂ ಅಂದರೆ ಇಲ್ಲಿ
ಒಂದು ಎಕ್ಸ್ಟ್ರಾ ರೈಸ್ ಕೊಡ್ತಾರೆ, ಮಸಾಲ ರೈಸ್ ಸಮಥಿಂಗ್, ವಿಚ್ ಇಸ್ ಫೈನ್, ಚೆನ್ನಾಗಿತ್ತು. ಹೋಳಿಗೆ ನಾನು ಹೇಳ್ಬೇಕಂದ್ರೆ ಈ ಪಾರ್ಟ್ ನೋಡಿದ್ಮೇಲೆ ನಮ್ಮಮ್ಮ, ನನ್ನ ಹೆಂಡ್ತಿ, ನಮ್ಮ ಅತ್ತೆ, ನಮ್ಮ ಅಕ್ಕ ಎಲ್ಲರೂ ಎಷ್ಟು ಬೈಕೊಂತಾರೆ ನನ್ನ ಅಂದರೆ, ಯಾಕಂದರೆ ಮನೇಲಿ ನಾನು ಹೋಳಿಗೆ ತಿನ್ನೋದು ಬಿಟ್ಟು ಎಷ್ಟು ವರ್ಷ ಆಯಿತು. ಅದು ತುಂಬ ಸ್ವೀಟ್ ಇರುತ್ತಲ್ಲ, ನನಗೆ ಇಷ್ಟ ಆಗಲ್ಲ. ಇಲ್ಲಿ ಬಂದ್ಮೇಲೆ ಟ್ರೈ ಮಾಡೋಣ ಅಂತ ಇದ್ದೆ. ತುಂಬ ಬೈತಾರೆ ನನ್ನ ಇದು ನೋಡ್ಕೊಂಡು. ಬಟ್ ವಾಟ್ ಟು ಡೂ, ಇಲ್ಲಿ ಬಂದಮೇಲೆ ಐ ವಾಂಟೆಡ್ ಟು ಟ್ರೈ ಇಟ್ ಔಟ್ ನಾರ್ತ್ ಕರ್ನಾಟಕ ಸ್ಟೈಲ್. ಬಟ್ ನೋಡಿದ್ಮೇಲೆ ಇನ್ಮೇಲಿಂದ ನನಗೆ ತಿನ್ನಕ್ಕೆ ಹೇಳ್ತಾರೆ, ನನಗೆ ಅಷ್ಟು ಇಷ್ಟ ಆಗಲ್ಲ ಹೋಳಿಗೆ. ಎನಿವೆ, ಸೊ ದಿಸ್ ಪ್ಲೇಸ್ ವಾಸ್ ಲಿಟಲ್ ಎಕ್ಸ್ಪೆನ್ಸಿವ್ than the previous one, but food was good, so that's what matters at the end of the day. I have to drag myself to the hotel, about 5 minutes away, so let's see. ಈಗ ರೂಮ್ ಬಂದೆ ನಾನು, ಊಟ ಮುಗಿಸ್ಕೊಂಡು, ಸೂಪರ್ ಊಟ. ಬಟ್ ಇವಾಗ ಒಂದು ತುಂಬ ಇಂಪಾರ್ಟೆಂಟ್ ಡಿಸಿಷನ್ ಇದೆ that I have to make. I have to choose between two things, and I would never want to choose those things. Idu athwa adu, idu athwa adu, I don't know. In a way, let me just show you the things I have to choose between. It's a very difficult decision for me. Let's see. Choose between two things. ಬೆಳಗ್ಗೆ ತೊಗೊಂಡಿದ್ನಲ್ಲ ಧಾರವಾಡ ಪೇಡ ಆರ್ ಬೆಳಗಾವಿದು ಕುಂದ. Which do you think is the best? Right? Who do you think is the winner between these two? So let me have a bite and see. So I'll have a small bite of the Dharwad peda. Okay, now I'll have the bite of the Belgavi Kunda. I have to choose a winner between both of them. If I have to choose a winner, then it has to be me, because clearly I am the one winning, having such amazing sweets. So both are just so amazingly sweet, nice. ಅದೇನೋ ಗೊತ್ತಿಲ್ಲ, ಅವ್ರ ಊರಿಗೆ ಬಂದ್ಬಿಟ್ಟು ಅವ್ರ ಸ್ವೀಟ್ ತಿಂದ್ರೇನೆ ಮಜಾ. ಇವಾಗ ಅದೇ ಸ್ವೀಟ್ ನಮ್ಮ ಬೆಂಗಳೂರಲ್ಲಿ ಸೇಮ್ ಪೇಡ, ಧಾರವಾಡ ಪೇಡ ಸಿಗ್ತದೆ, ಏನೋ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಮೇ ಬಿ ಇಟ್ಸ್ ಸೈಕಲಾಜಿಕಲ್ ಆರ್ ಸಮಥಿಂಗ್. ಅಲ್ಲೂ ಸೇಮ್ ಟೇಸ್ಟ್ ಇರ್ಬೋದೇನೋ, ಅಥವಾ ಅಲ್ಲಿ ಮಾಡೋ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅವ್ರ ಊರಲ್ಲೇ ಬೇರೆ, ನಮ್ಮೂರಲ್ಲೇ ಬೇರೆ ಇರ್ಬೋದು. ಎನಿವೇಸ್, ಐ ಆಮ್ ಸೋ ಲಕ್ಕಿ ಟು ಬಿ ಈಟಿಂಗ್ ದೀಸ್ ಟು, ಆ್ಯಂಡ್ ಯಾ, ದಟ್ಸ್ ದ ಎಂಡ್ ಆಫ್ ದ ಡೇ ಗೈಸ್. ಟಯರ್ಡ್. ಹುಬ್ಳಿಯಿಂದ ಸ್ಟಾರ್ಟ್ ಮಾಡಿ ಬೆಳಗಾವಿ ಬಂದು ಬೆಳಗಾವಿ ಎಕ್ಸ್ಪ್ಲೋರ್ ಮಾಡಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ತಾ ಇದ್ದೀವಿ. ಸೊ ದಟ್ಸ್ the end of today. I'll see you tomorrow. Till then, good night. Please like, share, subscribe and comment. Love you all. Bye.